ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೇಹಕ್ಕೆ ತಂಪು ಮತ್ತು ರುಚಿಕರವಾದ ಕಲ್ಲಸಕ್ಕರೆ ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ತೆಂಗಿನಕಾಯಿ, ಒಣ ಕೊಬ್ಬರಿ ಮತ್ತು 2 ಟೇಬಲ್ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಕೆಂಪು ಕಲ್ಲಸಕ್ಕರೆ ತೊಗೊಂಡಿದ್ದೀನಿ. ಕಲ್ಲಸಕ್ಕರೆ ನಾನು ದೇವ್ರಿಗೆ ನೈವೇದ್ಯಕ್ಕೆ ಇಡೋದ್ರಿಂದ ಅದು ವೇಸ್ಟ್ ಆಗುತ್ತೆ ಅಂತ ಈ ಥರ ತಿಂಗಳಿಗೆ 2 ಬಾರಿ ಮಾಡ್ಕೊತೀನಿ. ಅದಕ್ಕೆ 2 ಟೇಬಲ್ ಸ್ಪೂನು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ಗಸಗಸೆನ ಹಾಕಿ ಹುರ್ಕೊಂಡು 2 ಬಾದಾಮಿ ಮತ್ತು 2 ಗೋಡಂಬಿನ ಹುರಿದಿಟ್ಕೊಂಡಿದ್ದೀನಿ. ಈಗ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಮತ್ತು ಬಾದಾಮಿ, ಗೋಡಂಬಿ, ಕೊಬ್ಬರಿ ಮತ್ತು ತೆಂಗಿನಕಾಯಿ, 3 ಏಲಕ್ಕಿ ಹಾಕಿ ರುಬ್ಬಿ ಅದಕ್ಕೆ ಅಕ್ಕಿನ 5 ನಿಮಿಷ ನೆನೆಸಿದ್ರೆ ಸಾಕು, ಚೆನ್ನಾಗಿ ನೆಂದಿರುತ್ತೆ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಒಂದು ಕಡೆ ಕಲ್ಲಸಕ್ಕರೆನ ಕರಗಿಸ್ತಾ ಇದ್ದೀನಿ. ನೋಡಿ, ಈ ಥರ ರುಬ್ಕೋಬೇಕು. ಅದಾಗಿದ್ದಾದಮೇಲೆ ಕಲ್ಲಸಕ್ಕರೆನ ಸೋಸ್ಕೊಂಡು ಅದಕ್ಕೆ ರುಬ್ಬಿರೋದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಡಿ. 2 ಕುದಿ ಬರಬೇಕು. ಒಂದು ಕಡೆ ಇವಾಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಹುರಿದಿಟ್ಕೊಬೇಕು. ಹುರಿದಿಟ್ಕೊಂಡು ಒಂದು ಕಡೆ ಹಾಲು ಇಟ್ಕೊತಾ ಇದ್ದೀನಿ. ನಾನು ಗಸಗಸೆ ಮತ್ತು ಕೆಂಪು ಕಲ್ಲಸಕ್ಕರೆ ಯೂಸ್ ಮಾಡೋದ್ರಿಂದ ಇದು ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಮತ್ತು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಒಂದು ಕಡೆ ಹಾಲು ಇಟ್ಕೊಂಡಿದ್ದೀನಿ. ಇದು 2 ಕುದಿ ಬರಬೇಕು. ಅಕ್ಕಿ ಹಾಕಿರೋದ್ರಿಂದ 2 ಕುದಿ ಬಂದರೆ ಚೆನ್ನಾಗಿ ಬೆಂದಿರುತ್ತೆ. ಹಾಲು ಕುದೀತು. ನಾನು 2 ಕುದಿ ಬಂದಮೇಲೆ ಆಫ್ ಮಾಡಿಟ್ಟಿದ್ದೆ. ಈಗ ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲು ಹಾಕಿದ ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಈಗ ಹುರಿದಿಟ್ಕೊರುವಂಥ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.